ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನಿದ್ದೀನಿ ಹುಣಸೂರಲ್ಲಿ. ಹುಣಸೂರಿಗೆ ಯಾಕೆ ಬಂದಿದ್ದೀನಿ, ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇತ್ತೀಚೆಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಕಡೆ ಈ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ನಡೀತಾ ಇದೆ. ಇದು ಫೇಕಾ, ಇದು ಒರಿಜಿನಲಾ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಆಗಲ್ವಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತಲೇ ಇವತ್ತು ನಾನು ಇಲ್ಲಿಗೆ ಬಂದಿರೋದು ಕೂಡ. ನಾನು ಯಾವ ಜಾಗಕ್ಕೆ ಎಕ್ಸಾಕ್ಟ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ಈ ಬ್ಲಾಗ್ನ ನೀವು ನೋಡಲೇಬೇಕು. ಬನ್ನಿ ಹೋಗೋಣ. ಸೊ ಈಗ ನಾವು ಪಕ್ಷಿರಾಜಪುರದಲ್ಲಿರೋ ಶ್ರೀ ಶಿವಶಕ್ತಿ ಆದಿವಾಸಿ ಹೇರ್ ಆಯಿಲ್ ಅಂಗಡಿಗೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು, ಇಲ್ಲಿ ಅವರೇ ಇಲ್ಲೇ ಎಣ್ಣೆ ತಯಾರಿಸಿ ಕಾಯಿಸಿ ಒಳಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಮ್ಮ ಜೊತೆ ಇವಾಗ ಪ್ರಭಾ ಅವರಿದ್ದಾರೆ. ಸೊ ಹಾಯ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಮೇಡಮ್? ಇದು ಅಂದರೆ ನಮ್ಮದು ಇದೇ ನಮ್ಮ ಪಕ್ಷಿರಾಜಪುರ ಅಂತ ನಮ್ಮ ಊರು ಇರೋದು ತುಂಬ ಹಳೆ ಊರು. ಹಳೆ ಊರಿಂದ ನಾವು ಇದೇ ಬಿಸ್ನೆಸ್ ಮಾಡ್ತಾ ಬರ್ತಾ ಇದ್ದು. ಕಾಡಿಂದ ಎಲ್ಲ ಗಿಡಮೂಲಿಕೆ ತಂತೀವಿ, ಮನೇಲೆ ತಯಾರು ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಹೇಳೋವರೆಗೆ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ. ಕೊರಿಯರಲ್ಲಿ ಯಾಕೆಂದ್ರೆ ನಾವೇ ಹಚ್ಚೋದು, ಇದು ನಾವೇ ಹಚ್ಬಿಟ್ಟು ನಮ್ಮ ಕೂದಲು ಫಸ್ಟ್ ಹಚ್ಬಿಟ್ಟು ನಾವು ಕೂದಲು ಕಟ್ ಮಾಡಿ ಕೊಡ್ತಾ ಇದ್ರು. ಈಗ ಅಂತೂ ನಮ್ ಎಲ್ಲಾರ್ಗೆ ಕೊರಿಯರ್ ಮುಖಾಂತರ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ನಾವು ಹಕ್ಕಿ ಪಿಕ್ಕಿ ಅಂತೀವಿ. ನಾವು ಕಾಡ್ ಜನ ಅಂದ್ರೆ ಹಕ್ಕಿ ಪಿಕ್ಕಿ, ನಮ್ಮ ಜಾತಿ ಹೆಸರೇ ಹಕ್ಕಿ ಪಿಕ್ಕಿ. ಸೊ ನನಗೆ ಏನೇನು ಹಾಕಿ ತಯಾರಿಸ್ತೀರಾ ಅನ್ನೋದನ್ನ ತೋರಿಸ್ತೀವಿ. ಬನ್ನಿ ಹೋಗೋಣ. ಸೊ ನೀವು ನೋಡ್ಬೋದು, ಅವ್ರ ಲಾಂಗ್ ಹೇರ್ನ ನೋಡ್ಬೋದು. ನಮ್ಮೆಲ್ರಿಗೂ ಬೆಂಗಳೂರಲ್ಲ, ಆಲ್ ಓವರ್ ಏನಂತಾರೆ ವರ್ಲ್ಡ್, ನಮ್ಮೆಲ್ರಿಗೂ ಕೂದಲು ಮೇಲೆ ವ್ಯಾಮೋಹ ಜಾಸ್ತಿ. ಕೂದಲು ಬೆಳಿಬೇಕು, ತಿಕ್ಕಾಗಿರಬೇಕು ಅನ್ನೋದೇ ನಮಗೆಲ್ಲರಿಗೂ ಆಸೆ. ಈ ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ಹೀಗಿರುತ್ತೆ ಅಂತ ಅವ್ರು ಆ್ಯಕ್ಚುಲಿ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ಈ ಹೇರ್ ಆಯಿಲ್ನ ತಯಾರಿಸ್ತೀರಾ ಅಲ್ವಾ? ಶ್ರೀ ಶಿವಶಕ್ತಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಸೊ ಏನೇನು ಉಪಯೋಗಿಸ್ತೀರಾ ಅಂತ ನನಗೆ ಹೇಳ್ಬೋದಾ? 108 ಗಿಡಮೂಲಿಕೆ ಕಾಡಿಂದನೇ ತಂದು ನಾವು 5 ಥರ ಎಣ್ಣೆ ಹಾಕ್ತೀವಿ. ಆ 5 ಥರ ಎಣ್ಣೆದಲ್ಲಿ 108 ಗಿಡಮೂಲಿಕೆನ ಹಾಕ್ತೀವಿ. ಸಣ್ಣ ಈರುಳ್ಳಿ, ಇದು ನಮ್ದು ನೆಲ್ಲಿಕ, ಬ್ರೆಮ್ಮಿ ಅಂತಾರೆ, ಬ್ರೆಮ್ಮಿ, ಸೀಬೆ ಹಣ್ಣು ಸೀಬೆ ಅದರದ್ದು, ತುಳಸಿ, ಇದರ ಹೆಸರು ಅಲ್ಸಿ. ತಲೆ ಕೂದಲ್ಗೇನು ಇದು ಮಿಕ್ಸ್ ಮಾಡ್ತೀವಿ. ಮೇಥಿ ಸೊಪ್ಪು, ಭೃಂಗರಾಜ್ ಇದು. ಏಕೆಂದ್ರೆ ನಾವು ಎಲ್ಲಾ ಗಿಡಮೂಲಿಕೆ ಹೆಸರು ನಾವು ಹೇಳ್ಕೊಡಲ್ಲ, ಯಾಕೆಂದ್ರೆ ನಮ್ದು ಬೇರೆಯವ್ರಿಗೆ ನಾವು ಸ್ವಲ್ಪ ನಾವು ಹೇಳ್ಕೊಡ್ತಾ ಇರೋದು. ಅದೇ ಸೀಕ್ರೆಟ್ ಇರ್ಲೇಬೇಕು ನಮ್ಗೆ. 108 ಗಿಡಮೂಲಿಕೆಲಿ ಸ್ವಲ್ಪ ಗಿಡಮೂಲಿಕೆ ನಾವು ತೋರಿಸ್ತಾ ಇದ್ದೀವಿ. ಈ ಎಣ್ಣೆ ಒಬ್ಬರು ಲೇಡೀಸ್ಗೆ 2 ಬಾಟಲ್ ಹಚ್ಚಿ, ಜೆಂಟ್ಸ್ಗೆ 1 ಬಾಟಲ್ ಹಚ್ಚಿದ್ರೆ ನಡೀತದೆ. ಈ ತರ ವಾರಕ್ಕೆ 3 ದಿನ ಹಚ್ಚಿ, ವಾರಕ್ಕೆ 3 ದಿನ ನೈಟ್ ಹಚ್ಚಿ, ಬೆಳಗ್ಗೆ ಸ್ನಾನ ಮಾಡಿ. ತಿಂಗಳಲ್ಲಿ ರಿಸಲ್ಟ್ಸ್ ಗೊತ್ತಾಗುತ್ತೆ. 1 ತಿಂಗಳಲ್ಲಿ ಇದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ತಿಂಗಳ ಕೂದಲು ಬೆಳೀತಾ ಬರುತ್ತೆ. ರೂಸ್ಟ್ ಇರಬೇಕು, ಸ್ವಲ್ಪ ಕೂದಲು ಇರಬೇಕು, ಅಲ್ಲಿಂದ ಹೊಸ ಕೂದಲು ಹುಟ್ಟುತ್ತೆ. 5 ಥರ ಎಣ್ಣೆ ಹಾಕಿ 5 ಥರ ಎಣ್ಣೆ ಈಗ ನಾವು ಅಲ್ಲಿ ತೋರಿಸಿದೀವಲ್ಲ, ಅದೆಲ್ಲ ಹಾಕಿ ಇದೆಲ್ಲ ಎಣ್ಣೆ ಹಾಕಿ ಹಿಂಗ್ ಕಾಯಿಸೋದು. ಎಷ್ಟು ದಿನ ಬೇಕಾಗುತ್ತೆ ಮೇಡಮ್? ಒಂದು ಎಣ್ಣೆ ಮಾಡೋಕೆ 2 ದಿನ ಆಗುತ್ತಾ. ಯಾಕೆಂದ್ರೆ ಇದು ಎಣ್ಣೆ ಜಡಿಬುಟಿ ಹಾಕಿ ಎಣ್ಣೆ ಕಾಯಿಸಿ ಇದು ತಣ್ಣೆ ಆಗಿ ಇದು ತುಂಬೋಕೆ ಟೋಟಲ್ 2 ದಿನ ಆಗುತ್ತೆ. ನಮ್ಮಲ್ಲಿ ತುಂಬಾ ಜನ ಫೇಕ್ ನಮ್ಮ ಹೆಸರು ಹೇಳ್ಬಿಟ್ಟು, ಹೆಸರು ಹೇಳ್ಬಿಟ್ಟು ತುಂಬಾ ಫೇಕ್ ನಡೀತಾ ಇದೆ, ತುಂಬಾ ಸ್ಕ್ಯಾಮ್ ನಡೀತಾ ಇದೆ. ವಿಡಿಯೋ ಕಾಲ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ ನೋಡಿ ತರಿಸಿ, ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಅವ್ರು ಇಲ್ಲೇ ಕಾಯಿಸಿ, ಇಲ್ಲೇ ಪ್ಯಾಕ್ ಮಾಡಿ, ಇಲ್ಲೇ ಪ್ಯಾಕೇಜಿಂಗ್ ಮಾಡಿ ಇಲ್ಲಿಂದಾನೆ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ನಿಮ್ಗೆ ಒರಿಜಿನಲ್ ಆಯಿಲ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೀನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಡೈರೆಕ್ಟ್ ಆಗಿ, ಅಂಡ್ ನಿಮ್ಮ ಎಣ್ಣೆನ ತರಿಸ್ಕೋಬಹುದು. ಅಲ್ಲಿಂದ ಕಾಯಿಸ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಎಲ್ಲ ಗಿಡಮೂಲಿಕೆ ಸೈಡಲ್ಲಿ ಇಟ್ಬಿಡ್ತೀವಿ. ನ್ಯಾಚುರಲ್ ಎಣ್ಣೆ ಇಲ್ಲಿ ತುಂಬೋದು ನಾವು. ನ್ಯಾಚುರಲ್ ಎಣ್ಣೆ ಇಲ್ಲಿಂದ ತುಂಬ್ತೀವಿ, ಇಲ್ಲಿಂದ ಪ್ಯಾಕಿಂಗ್ ಆಗಿಬಿಟ್ಟು ಇಲ್ಲಿಂದ ನಮ್ಮ ಅಂಗಡಿಯಲ್ಲಿ ಒಳಗಡೆ ಎಲ್ಲ ಪ್ಯಾಕಿಂಗ್ ಮಾಡಿ ಯಾವ ಆರ್ಡರ್ಸ್ಗೆ ಕಳಿಸ್ಬೇಕೋ ಅಲ್ಲಿ ಡೈರೆಕ್ಟ್ ಕಳಿಸ್ಕೊಡ್ತೀವಿ.
ಸೊ ಪ್ರಾಸೆಸ್ ನೋಡಬೇಕು ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ಬಂದು Direct ಬನ್ನಿ, ನಮ್ಮ ಜೊತೆ ಬನ್ನಿ, ಮಾತಾಡಿ. ನೀವು ಈ ಏನೇನ್ ಪ್ರಾಸೆಸ್ನು problem ಇದೆಯಾ? ನೋಡಿ ನಿಮ್ಮ ಹೇರ್ ಪ್ರಾಬ್ಲಮ್ಸ್ನು ಹೇಳಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಏನು ಎತ್ತ ಕೇಳ್ಕೊಂಡು ಎಂಕ್ವೈರ್ ಮಾಡ್ಕೊಂಡು ನೋಡ್ಕೊಂಡೇ ನಿಮಗೆ ಕೊಡ್ತೀವಿ ಎಣ್ಣೆ. ಹೀಗೆ ಸೀಲ್ ಮಾಡಿ ಬಾಟಲ್ನ ಹಂಗೆ ಪ್ಯಾಕ್ ಪ್ಯಾಕ್ ಮಾಡ್ತೀವಿ. ಸೊ ಲೀಕೇಜ್ ಪ್ರೂಫ್ ಇಲ್ಲಿ ಏನು leakage ಎಲ್ಲ ಆಗಲ್ಲ. ಆಗಲ್ಲ. ಎಲ್ಲೇ ಕಳಿಸಿದ್ರು ಆಲ್ ಓವರ್ ಇಂಡಿಯಾ ಎಲ್ಲೇ ಕಳಿಸಿದ್ರು ಆಗಲ್ಲ ಲೀಕ್ madam, ಆಗಲ್ಲ. ಅಂಡ್ ನೀವು ಇಲ್ಲಿ ಕೂಡ ನೋಡ್ಬೋದು ದೇ ಹ್ಯಾವ್ ಆರ್ಡರ್ ತಗೊಂಡು ಅವ್ರುಗಳೇ ಡಿಸ್ಪ್ಯಾಚ್ ಮಾಡೋದಾಗಿರ್ಬೋದು. ಆಮೇಲೆ ನಿಮ್ಗೆ ಎಂಕ್ವೈರೀಸ್ ಇದ್ರೆ ಡೌಟ್ಸ್ ಇದ್ರೆ ಅವ್ರುಗಳೇ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಅ ಸ್ಮಾಲ್ ಕಸ್ಟಮರ್ ಕೇರ್ ಸರ್ವಿಸ್ ಕೂಡ ಇಲ್ಲಿ ನಡೀತಾ ಇದೆ. ಸೊ ಎವ್ರಿಥಿಂಗ್ ನೀವು ಅಕಸ್ಮಾತ್ ತಿಳ್ಕೋಬೇಕು ಇದ್ರ ಬಗ್ಗೆ ಅಂದರೆ ನಾನು ಅಡ್ರೆಸ್ ಆಗಿರ್ಬೋದು, ಅವ್ರ ಲಿಂಕು, ಅವರ ನಂಬರ್ಸ್ ಎಲ್ಲನೂ ಡಿಸ್ಪ್ಲೇ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಬಂದು ನೋಡ್ಬೋದು ನಂಬಿಕೆ ಬರಬೇಕು ಅಂದರೆ. ಆ್ಯಂಡ್ ಆಲ್ಸೋ 100% ರಿಸಲ್ಟ್ಸ್ ಗ್ಯಾರಂಟೀಡ್ ಅಂತ ಕೂಡ ಹಾಕಿದ್ದಾರೆ. ನೀವು ಹೇಳ್ದಾಗೆ ರೂಟ್ಸ್ ರೂಟ್ಸ್ ಇರುತ್ತೆ ಅಂದ್ರೆ ಹೊಸ ಕೂದಲು ಬೆಳೀತದೆ, ಚೆನ್ನಾಗಿ ಕೂದಲು ಬರುತ್ತೆ, ಒಳ್ಳೆ ಕೂದಲು ಬರುತ್ತೆ. ಅರ್ಧ ಲೀಟರ್ಂದ ಕಮ್ಮಿ ನಾವು ಕೊಡ್ತಾ ಇಲ್ಲ. ಸೊ ಇದು ಎಷ್ಟಕ್ಕೆ ಅಂದರೆ ನೀವು 1500 ರೂಪಾಯಿ ಒಂದು ಬಾಟಲ್. ಒಂದು ಬಾಟಲ್ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಮ್ಮ ಮನೇಲೂ ಕೂಡ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡಿದ್ದೀನಿ, ಅವರು ಕೂಡ ತೊಗೋತಾ ಇದ್ದಾರೆ. ಹಾಗಾಗಿ ನಿಮಗೆ ಕೂದಲು ತುಂಬ ಮುಖ್ಯ ಎಲ್ರಿಗೂ. ಎಲ್ರಿಗೂ ವ್ಯಾಮೋಹ ಇರುತ್ತೆ ಕೂದಲು ಮೇಲೆ. ಸೊ ನಿಮ್ಗೆ ಕೂದಲು ಮುಖ್ಯ ಆದರೆ ನಿಮ್ಮ ಕೂದಲನ್ನ ವಾಪಸ್ ಏನೋ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕೂದಲು ಉದ್ರೋ ಪ್ರಾಬ್ಲಮ್ಸ್ ಶುರು ಆಗಿರ್ಬೋದು. ಅದು ಬಿಟ್ಟು ಬೇರೆ ಏನೇನು ಅಡ್ವಾಂಟೇಜಸ್ ಇದೆ ಮೇಡಮ್? ಇದು ಅಂದ್ರೆ ಈ ಎಣ್ಣೆದಲ್ಲಿ ಉದ್ರೋ ಕೂದಲು ನಿಲ್ಲುತ್ತೆ, ಡೆಂಡ್ರಪ್ ಹೋಗುತ್ತೆ, ಕಡ್ತ ಹೋಗುತ್ತೆ, ಕರ್ವ ಹೋಗುತ್ತೆ, ಡ್ಯಾಮೇಜ್ ಆಗಲ್ಲ. ಇನ್ನು ಕೆಲವ್ರು ಏನ್ ಮಾಡ್ತಾ ಇದ್ರೆ ಹುಳ ತಿನ್ಬಿಡ್ತದೆ, ಗ್ಯಾಪ್ ಬಂದ್ಬಿಡುತ್ತೆ. ಅದಕ್ಕೆ ಇದು ಆಗುತ್ತೆ, ಏಕೆಂದ್ರೆ ಕೂದಲು ಚೆನ್ನಾಗಿ ಬರುತ್ತೆ. ನಿಮಗೆ ಆದಿವಾಸಿ ಹೇರ್ ಆಯಿಲ್ ಯೂಸ್ ಮಾಡಬೇಕು, ನಾನು ಹೇಗೆ ತೊಗೊಳ್ಳೋದು ಗೊತ್ತಿಲ್ಲ, ಯಾವುದಾದ್ರು ಕಾಂಟ್ಯಾಕ್ಟ್ ಕೊಡಿ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರು. ಸೊ ಹಾಗಾಗಿ ಈ ವ್ಲಾಗ್ ಮಾಡಿರೋದು ನಾನು. ಬನ್ನಿ, ಶ್ರೀ ಶಿವಶಕ್ತಿ ಹರ್ಬಲ್ ಹೇರ್ ಆಯಿಲ್ನ ನೀವು ತೊಗೊಳ್ಳಿ, ಆದಿವಾಸಿ ಒರಿಜಿನಲ್ ಹೇರ್ ಆಯಿಲ್ನ. ಅಥವಾ ನೀವು ಇದನ್ನು ಆನ್ಲೈನ್ ಕೂಡ ಆರ್ಡರ್ ಮಾಡಿ ಅಥವಾ ಆನ್ ಕಾಲಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ವ್ಲಾಗ್. ನಾನು ನಿಮಗೆ ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಅವ್ರ ಬಗ್ಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.